ಹಲೋ ಗಾಯ್ಸ್, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಕಾಣುವಂಥ ಈ ವಿಡಿಯೋ ನನ್ನ ಮನೆಯಲ್ಲಿಯೇ ಬೆಳೆಸಿದಂತಹ ತರಕಾರಿಯಾಗಿದೆ. ಹೀರೆಕಾಯಿ ಅಥವಾ ಇಂಗ್ಲಿಷಿನಲ್ಲಿ ರಿಡ್ಜ್ ಗಾರ್ಡ್ಸ್ ಎಂದು ಕರೆಯಲ್ಪಡುವ ಈ ತರಕಾರಿ ತಮಗೆಲ್ಲರಿಗೂ ಈ ತರಕಾರಿಯ ಬಗ್ಗೆ ಪರಿಚಯವಿರಬಹುದು. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ತರಕಾರಿಯನ್ನು ಬೆಳೆಸಿದ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನು ಹೇಳಲು ಬಯಸುತ್ತೇನೆ. ಸುಮಾರು 1 ತಿಂಗಳ ಹಿಂದೆ ಈ ಗಿಡದ ಬಗ್ಗೆ, ಅಂದರೆ ಬೀಜವನ್ನು ಮೊಳಕೆ ಹಾಕುವಾಗ ಹಾಗೂ ಮೊಳಕೆ ಬಂದು ಸುಮಾರು 7-8 ದಿನಗಳ ನಂತರ ಮೊಳಕೆ ಬಂದಂತಹ ಬೀಜದ ಬಗ್ಗೆ ನಾನು ವಿಡಿಯೋವನ್ನು ಹಾಕಿರುತ್ತೇನೆ. ನೋಡಿ, ಈಗ ಸುಮಾರು ಈ ಗಿಡಕ್ಕೆ 1 ತಿಂಗಳುಗಳು ಆದವು. ನೋಡಿ, ಕೊಯ್ಯಲು ಸಿದ್ಧವಾದಂತಹ ಹೀರೆಕಾಯಿಯನ್ನು ನೀವು ಕಾಣುವಿರ. ಇಷ್ಟೊಂದು ಆರೋಗ್ಯವಂತಹ ಹೀರೆಕಾಯಿ. ಈ ಹೀರೆಕಾಯಿಯ ಪಲ್ಯವನ್ನು ಸೇವಿಸಲು ಬಹಳಷ್ಟು ಉತ್ತಮವಾಗಿದೆ. ನೀವು ಕೂಡ ಇಂತಹ ತರಕಾರಿ ಗಿಡಗಳನ್ನು ನಿಮ್ಮ ಮನೆಯಲ್ಲಿಯೇ ಬೆಳೆಸಿರಿ. ಯಾಕೆಂತ ಹೇಳಿದರೆ ಅಂಗಡಿಯಲ್ಲಿ ಸೇವಿಸುವಂತಹ ಅಥವಾ ತರುವಂತಹ ತರಕಾರಿಗಳು ರಾಸಾಯನಿಕ ವಸ್ತುಗಳನ್ನು ಆ ಗಿಡಗಳಿಗೆ ಹಾಕಿ ಬೆಳೆಸಿದಂತಹ ತರಕಾರಿಗಳಾಗಿರುತ್ತವೆ. ನಾವೇ ನಮ್ಮ ಮನೆಯಲ್ಲಿ ಇಂತಹ ತರಕಾರಿಗಳನ್ನು ಬೆಳೆಸಬಹುದು. ಗಿಡಗಳನ್ನು ಬೆಳೆಸಲು ಜಾಗದ ಅಭಾವ ಇದ್ದಂತಾದರೆ ಗ್ರೋ ಬ್ಯಾಗ್ ಅಥವಾ ಗೋಣಿ ಚೀಲಗಳಲ್ಲಿಯೂ ಕೂಡ ಈ ತರಕಾರಿ ಗಿಡಗಳನ್ನು ಬೆಳೆಸಬಹುದು. ಎಷ್ಟೋ ಮಂದಿ ಜಾಗದ ಅಭಾವ ಇದ್ದಂತಾದವರು ತಮ್ಮ ಟೆರೆಸ್ ಮೇಲೆ ಕೂಡ ಇಂತಹ ತರಕಾರಿ ಗಿಡಗಳನ್ನು ಬೆಳೆಸುವುದನ್ನು ನಾವು ಕಾಣಬಹುದು. ಇಷ್ಟೊಂದು ಸೊಗಸಾಗಿ ಬೆಳೆದಂತಹ ಹೀರೆಕಾಯಿ, ಇದರ ಎಲೆಗಳು ನೋಡಿ ಎಷ್ಟು ಆರೋಗ್ಯಕರವಾಗಿದೆ. ಬಹಳಷ್ಟು ಹೂಗಳು ಈ ಗಿಡದಲ್ಲಿ ಕಾಣಬಹುದು. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ತುಂಬ ಹೀರೆಕಾಯಿಗಳು ಆಗಲು ಪ್ರಾರಂಭವಾಗುತ್ತವೆ. ತರಕಾರಿ ಗಿಡಗಳನ್ನು ಬೆಳೆಸುವುದು ಅಷ್ಟೊಂದು ಕಷ್ಟಕರವಾದ ಕೆಲಸವಲ್ಲ. ಜಾಗದ ಅಭಾವ ಇದ್ದಂತಾದವರು ಗ್ರೋ ಬ್ಯಾಗ್ ಅಥವಾ ಗೋಣಿ ಚೀಲಗಳಲ್ಲಿ ಗಿಡವನ್ನು ಬೆಳೆಸಬಹುದು. 2 ದಿನಕ್ಕೊಮ್ಮೆ ಈ ಗಿಡಗಳಿಗೆ ನೀರನ್ನು ಹಾಕಿದರೆ ಸಾಕಾಗುತ್ತದೆ. ನಾನು ಈ ಗಿಡಕ್ಕೆ ಸುಡುಮಣ್ಣು ಮತ್ತು ಕಡಲೆ ಹಿಂಡಿಯನ್ನು ಹಾಕಿರುತ್ತೇನೆ. ಈ ರೀತಿ ಹಾಕಿದರೆ ಗಿಡ ತುಂಬ ಹೀರೆಕಾಯಿಗಳು ಆಗುತ್ತವೆ. ಈ ವಿಡಿಯೋವನ್ನು ತಾವೆಲ್ಲರೂ ಕೊನೆಯ ತನಕ ವೀಕ್ಷಿಸಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.